ಶ್ರೀನಿವಾಸ್ ಮಾನೆ ಹುಬ್ಳಿಯಲ್ಲಿರುವ ವಿಮಾನ ನಿಲ್ದಾಣಕ್ಕೆ. ಮಾನ್ಯ ಅಧ್ಯಕ್ಷರೇ, ಬಹಳ ಪ್ರಮುಖವಾದಂತಹ ಆಯ್ತು, ಪ್ರಸ್ತಾವ ಮಾಡಿ. ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರವೀರ ಸಂಗೊಳ್ಳಿ ರಾಯಣ್ಣವರ ಹೆಸರನ್ನು ಇಡಬೇಕು, ಬೆಳಗಾವಿಯ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೆಸರನ್ನು ಇಡಬೇಕು ಅಂತ ತಿಳ್ಕೊಂಡು ಹೇಳಿ ಈ ಸದನದಲ್ಲಿ ಸರ್ವಾನುಮತದ ತೀರ್ಮಾನ ತೆಗೆದುಕೋಬೇಕಂತ ಹೇಳಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತೇವೆ. ಓಕೆ. ಈ ಭಾಗದ ಜನರು ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ಪೂರಕವಾಗಿ ಇನ್ನೊಂದು ಹೇಳ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ಸರ್ ಒಂದೇ ನಿಮಿಷ, ಇದಕ್ಕೆ ಪೂರಕವಾಗಿ ಹೇಳ್ತೇನೆ. ಈ ಕೋನ್ ರೆಡ್ಡಿ ಅವರು ಹೇಳಿ ಫಾಸ್ಟ್. ಈಗ ಬೆಂಗಳೂರಲ್ಲಿ ಕೆಂಪೇಗೌಡರ ಹೆಸರಿಟ್ಟು ಇಟ್ಟಿದ್ದೀರಾ ಏರ್ಪೋರ್ಟಿಗೆ, ಅದಕ್ಕೆ ನಮ್ದೆಲ್ಲರಿಗೂ ಬಹಳ ಸಂತೋಷ ಆಗ್ತೈತೆ. ಯಾಕಂದ್ರೆ ಬೆಂಗಳೂರಾಗಿ ನಮ್ಮ ಕೆಂಪೇಗೌಡರ ಇರ್ತದೆ. ಅದೇ ರೀತಿ ಈ ಭಾಗದಲ್ಲಿ ಕಿತ್ತೂರು ಚೆನ್ನಮ್ಮನ ಹೆಸರು ಬೆಳಗಾವಿಗೆ, ಸಂಗೊಳ್ಳಿ ರಾಯಣ್ಣ ಹೆಸರು ಹುಬ್ಬಳ್ಳಿಗೆ ಇಡ್ರಿ ಅಂತ ಹೇಳಿ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗಾಗಿ ಸಂಗೊಳ್ಳಿ ರಾಯಣ್ಣನ ಹೆಸರು ನಮ್ಮ ಹುಬ್ಬಳ್ಳಿ ಇಲ್ಲಿ ಬೆಳಗಾಮಕ್ಕೆ ಇಡ್ರಿ ಅಂತ ಹೇಳಿ ನಮ್ದು ವಿನಂತಿ. ಕೋನ್ ರೆಡ್ಡಿ ಮತ್ತು ಶ್ರೀನಿವಾಸ್ ಮಾನೆ ಅವರು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣರವರ ಹೆಸರನ್ನು ಹಾಗೂ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರನ್ನು ಇಡೋದಕ್ಕೆ ಸರ್ಕಾರದ ಗಮನಕ್ಕೆ ಈ ವಿಷಯ ತಂದಿದ್ದಾರೆ. ಅವರ ಮಾತಿಗೆ ಮಾನ್ಯ ಬೆಲ್ಲದವರು, ನಾನು ಲೆಟರ್ ಕೊಟ್ಟಿದ್ದೀನಿ ಸರ್, ಸನ್ಮಾನ್ಯ ಬೆಲ್ಲದವರು ಧ್ವನಿಗೂಡಿಸಿದ್ದಾರೆ. ಮಾನ್ಯ ಕೋನ್ ರೆಡ್ಡಿಯವರು ಒಂದು ಮಾತನ್ನು ಪ್ರಸ್ತಾಪ ಮಾಡಿದರು, ಈ ಸದನ ಸರ್ವಾನುಮತದಿಂದ ನಿರ್ಣಯ ಮಾಡಬೇಕು ಅಂಥೇಳಿ. ಆ ಸರ್ವಾನುಮತದ ನಿರ್ಣಯ ಮಾಡೋದು ಸದನದ ವಿವೇಚನೆಗೆ ಬಿಟ್ಟದ್ದು. ಎರಡೂ ಪಕ್ಷದಿಂದನೂ ಅದೇ ಅಭಿಪ್ರಾಯ ಇದ್ದರೆ ಸದನದಲ್ಲಿ ಆ ರೀತಿಯ ನಿಲುವನ್ನು, ಆ ನಿರ್ಣಯವನ್ನು ಸಹಿತ ನಾವು ಕೈಗೊಳ್ಬೋದು. ಈ ಸಂದರ್ಭದಲ್ಲಿ ಸರ್ಕಾರ ತಮ್ಮ ಮುಖೇನ ಇಷ್ಟು ಹೇಳೋದಕ್ಕೆ ಬಯಸುತ್ತೆ, ಹುಬ್ಬಳ್ಳಿ ಧಾರವಾಡ ಏನು ವಿಮಾನ ನಿಲ್ದಾಣ ಇದೆ, ಆ ವಿಮಾನ ನಿಲ್ದಾಣಕ್ಕೆ ಈ ಎಲ್ಲ ಒತ್ತಾಯದ ಹಿನ್ನೆಲೆಯಲ್ಲಿ ಸಂಗೊಳ್ಳಿ ರಾಯಣ್ಣವರ ಹೆಸರಿಡೋದಕ್ಕೆ ಹಾಗೂ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರಿಡೋದಕ್ಕೆ ಪರಿಶೀಲನೆ ಮಾಡ್ತದೆ. ತಮ್ಮ ನಿರ್ಣಯ ಮಾಡೋದು ಅದು ನಿಮಗೆ ಸದನಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಅಧ್ಯಕ್ಷರ ಅನುಮತಿ ನೀಡಿದರೆ ಆ ನಿರ್ಣಯವನ್ನು ಮಾಡ್ಬೋದು. ಅಲ್ಲ ಸರ್, ಎಲ್ಲರೂ ಸರ್ವಾನುಮತ ಮಾಡ್ಬಿಟ್ರಿ. ನಾಳೆ ಒಂದು ನಿರ್ಣಯ ಸರ್ಕಾರ ಮಂಡನೆ ಮಾಡಲಿ, ನಾವೆಲ್ಲ ವಿರೋಧ ಪಕ್ಷದವರು ಎಲ್ಲರೂ ಸಂಪೂರ್ಣ ಇದಕ್ಕೆ ಬೆಂಬಲ ಕೊಡ್ತೀವಿ. ಓಕೆ ಓಕೆ.